ಕೃಷ್ಣ ಬೈರೇಗೌಡರು ಸವಾಲ್ ಹಾಕೋದ್ರಲ್ಲಿ ಎಕ್ಸ್ಪರ್ಟು. ಪಾರ್ಲಿಮೆಂಟಲ್ಲಿ ಪಾರ್ಲಿಮೆಂಟಲ್ಲಿ ಕೇಂದ್ರ ಸರ್ಕಾರದ ಅನುದಾನ ಕಡಿಮೆ ಆಗಿದ್ರೆ ಪಾರ್ಲಿಮೆಂಟಲ್ಲಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಪ್ರಶ್ನೆ ಮಾಡುವಂತ ಅಧಿಕಾರ ಕಾಂಗ್ರೆಸ್ ಕಿತ್ತು. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದವರೇ ಪಾರ್ಲಿಮೆಂಟಲ್ಲಿ ವಿರೋಧ ಪಕ್ಷದ ನಾಯಕರು ಖರ್ಗೆ ಅವರು ಯಾಕೆ ಒಂದಿನ ಪ್ರಶ್ನೆ ಮಾಡಿಲ್ಲ? ಒಂದಿನ ಯಾಕೆ ಪ್ರಶ್ನೆ ಮಾಡಿಲ್ಲ? ಬಿಹಾರಿಗೆ ಜಾಸ್ತಿ ಕೊಟ್ಟಿದ್ದಾರೆ, ಉತ್ತರ ಪ್ರದೇಶ ಜಾಸ್ತಿ ಕೊಟ್ಟಿದ್ದಾರೆ, ರಾಜಸ್ಥಾನ ಅದನ್ನು ಕೇಳ್ಬೋದಾಯ್ತಲ್ಲ ಅಲ್ಲಿ ಪಾರ್ಲಿಮೆಂಟಲ್ಲಿ. ಯಾಕೆ ಕೇಳಿಲ್ಲ? ನೀವು ನಮ್ಮ ರಾಜ್ಯದವ್ರು ಯಾಕೆ ಕೇಳಿಲ್ಲ? ಕೇಳಿದ್ರೆ ಅಲ್ಲಿ ಉತ್ತರ ಕೊಡ್ತಾ ಇದ್ರು. ಫೈನಾನ್ಸ್ ಮಿನಿಸ್ಟರ್ ಅಲ್ಲಿ ಕೊಡ್ತಾ ಇದ್ರು. ನೀವು ಪ್ರಶ್ನೆನ ಎಲ್ಲಿ ಕೇಳಬೇಕು ಅಲ್ಲಿ ಕೇಳಿಲ್ಲ. ಕರ್ನಾಟಕದಲ್ಲಿ ಇಲ್ಲಿ ಕೇಳ್ತಾ ಇದ್ದೀರಾ. ಲೋಕಸಭೆಯಲ್ಲಿ ನಿಮ್ಮ ಪಾರ್ಲಿಮೆಂಟ್ ಮೆಂಬರ್ ಏನ್ ಮಾಡ್ತಾ ಇದ್ದಾರೆ? ನಿಮ್ಮ ರಾಜ್ಯಸಭಾ ಸದಸ್ಯರು ಏನ್ ಮಾಡ್ತಾ ಇದ್ದಾರೆ? ಕಳ್ಳೆಕಾಯಿ ತಿಂತಾ ಇದ್ದಾರೆ. ಅಲ್ಲಿ ಕ್ವಶನ್ ಮಾಡ್ಬೇಕಾಯ್ತಲ್ಲ, ಯಾಕೆ ಕ್ವಶನ್ ಮಾಡಿಲ್ಲ? ಪಾರ್ಲಿಮೆಂಟಲ್ಲಿ ಡಿಬೇಟ್ ಮಾಡಬೇಕಾಯ್ತು. ಈಗ ನಾವು ಕೋಲಾರದ ಜಿಲ್ಲಾ ಪರಿಷತ್ತದ ವಿಚಾರವನ್ನ ನಾವು ವಿಧಾನಸಭೆಯಲ್ಲೇ ಚರ್ಚೆ ಮಾಡ್ತೀರಾ? ನಿಮ್ ಕಾಂಗ್ರೆಸ್ ಸರ್ಕಾರ ಆಡಳಿತ ಇದ್ದಂತ 10 ವರ್ಷದಲ್ಲಿ ಎಷ್ಟು ಬಂದಿದೆ ಓಪನ್ ಆಗಿ ಹೇಳ್ಬಿಡಿ. ರೌಂಡ್ ಫಿಗರ್ ಹೇಳ್ಬಿಡಿ, ಜನಕ್ಕೆ ಅರ್ಥ ಆಗ್ತದೆ. ಬಿಡಿಸಿ ಯಾಕೆ ಹೇಳ್ತೀರಾ? ರೌಂಡ್ ಫಿಗರ್. ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಕರ್ನಾಟಕಕ್ಕೆ ಇಷ್ಟು ಎಲ್ಲಾ ಇಲಾಖೆ ಸೇರಿ ಇಷ್ಟು ಬಂದಿದೆ, ಮೋದಿ ಅವರಿದ್ದಾಗ ಇಷ್ಟು ಕಡಿಮೆ ಬಂದಿದೆ ಅಂತ ಹೇಳಿ ನೋಡೋಣ. ನಿಮ್ಗೆ ಆ ಧೈರ್ಯ ಇದ್ರೆ ಹೇಳಿ. ಅದು ಬಿಟ್ಬಿಡ್ತೀರಾ? ಯಾವ್ದೋ ತಗೊಳೋದು ಒಂದು ಹೇಳೋದು ಬರಗಾಲದ್ದು ಅಂತ. ಬರಗಾಲದ್ದು ನಮ್ಮ ಸರ್ಕಾರ ಇದ್ದಾಗ ನಾವೇನ್ ಕೊಟ್ಟಿದ್ದೀರಿ? ಬರಗಾಲ ಫ್ಲಡ್ ಬಂದಿತ್ತು ನಾವು ಸರ್ಕಾರ ಇದ್ದಾಗ. ನೀವು ಬಂದ್ಮೇಲೆ ಬರಗಾಲ ಬಂದಿದೆ. ಸಿದ್ದರಾಮಯ್ಯನವರು 5 ವರ್ಷ ಇದ್ದಾಗೂ ಬರಗಾಲ, ಈಗ 1 ವರ್ಷ ಬಂದಾಗೂ ಬರಗಾಲ. ನಾವಿದ್ದಾಗೆಲ್ಲ ಫ್ಲಡ್ ಆಯಿತು. ಅವಾಗ ಏನು ದುಡ್ಡು ಎಲ್ಲಿಂದ ಬಿಡುಗಡೆ ಮಾಡಿದಿರಿ? ನಾನೇ ಕಂದಾಯ ಸಚಿವನಿದ್ದೆ. ಅಕ್ಟೋಬರ್ ಅಲ್ಲಿ ಫ್ಲಡ್ ಆದ್ರೆ ನವೆಂಬರ್ ಅಲ್ಲಿ ಡಿಸೆಂಬರ್ ಅಲ್ಲಿ ಹಣ ಬಿಡುಗಡೆ ಮಾಡಿದ್ದೀನಿ. ಕೇಂದ್ರ ಸರ್ಕಾರ ನಮಗೆ ಅದನ್ನ ಮಾರ್ಚ್ ಮೇನಲ್ಲಿ ಕೊಟ್ಟಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಇದ್ದ ಸರ್ಕಾರದಾಗೂ ಕೊಟ್ಟಿರೋದು ಹೆಂಗ್ ಕೊಟ್ಟಿದಾರೋ, ಮೋದಿಯವರ ಸರ್ಕಾರದಾಗೂ ಅದೇ ರೀತಿ ಕೊಟ್ಟಿದ್ದಾರೆ. ಎಲ್ಲ ಒಂದೇ ರಾಜ್ಯದ್ದು ಕೊಡಲ್ಲ. 10-12 ರಾಜ್ಯದಲ್ಲಿ ಬರಗಾಲ ಇದೆ. ಎಲ್ಲವನ್ನ ಸಮೀಕ್ಷೆ ಮಾಡಿ ಕೊಡಬೇಕು. ಈಗ ಹೋಗಿದಾರಲ್ಲ ಸುಪ್ರೀಂ ಕೋರ್ಟ್ಗೆ. ಮೊನ್ನೆ ಕೇರಳ ಹೋಗಿ ಚೀಮಾರಿ ಹಾಕ್ಸ್ಕೊಂಡ್ ಬಂದಿದಾರಲ್ಲ, ಇವರು ಹಾಕ್ಸ್ಕೊಂಬರ್ಲಿ ಚೀಮಾರಿ. ಈಗ ಪ್ರತಿ ವರ್ಷನೂ ಕೂಡ ಸಾಲ ಏನಿದೆ, ರಾಜ್ಯ ಸರ್ಕಾರನೂ ಕೂಡ ಕರ್ನಾಟಕದಲ್ಲಿರೋ ಸರ್ಕಾರನೂ ಕೂಡ ಒಂದೇ ವರ್ಷದಲ್ಲಿ ಏನೋ ಸಾಲ ಮಾಡಿರಲ್ಲ. ಈ ದೇಶವನ್ನ ಕಾಂಗ್ರೆಸ್ ಅವರು 60 ವರ್ಷ ಆಡಳಿತ ಮಾಡಿದ್ದಾರೆ. ರಾಜ್ಯದಲ್ಲೂ ಮಾಡಿದ್ದಾರೆ, 50 ವರ್ಷ ಆಡಳಿತ ಮಾಡಿದ್ದಾರೆ. ಸಾಲ ಅನ್ನೋದು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದರೆ ನಾನು ಇಲ್ಲಿ ಹೇಳುವಂಥದ್ದು, ಸಾಲ ಸಿದ್ದರಾಮಯ್ಯನವ್ರು ಬಂದ ಮೇಲೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿತ್ತು, ದೇಶದ GDP ನಾರ್ಮಲಿ ನಮ್ಮ ದೇಶದ GDP ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ, ಗುಜರಾತು ದೇಶದ GDP ಏನಿರ್ತೈತೆ ಅದಕ್ಕಿಂತ ಮೇಲೆ ಇದ್ದೀರಿ ನಾವು. ಅದಕ್ಕಿಂತ ಫಸ್ಟ್ ಟೈಮ್ ಸಿದ್ದರಾಮಯ್ಯನವರ ಬಡ್ಜೆಟ್ ಆದ್ಮೇಲೆ ನಾವು ದೇಶದ GDPಗಿಂತ ನಾವು ಕೆಳಗಡೆ ಬಂದ್ಬಿಟ್ಟಿದ್ದೀರಿ. ಯಾಕೆ ಅಂದ್ರೆ ಸಾಲ ಜಾಸ್ತಿ ಆಗಿದೆ. ಸಂವಿಧಾನವನ್ನ ಭಗವದ್ಗೀತೆ ಅಂತ ಮೋದಿಯವರು ಹೇಳಿದ್ದಾರೆ, ಶ್ರೇಷ್ಠವಾದದ್ದು ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನ ನಾವು ಶಿರಸಾವಹಿಸಿ ಪಾಲನೆ ಮಾಡ್ತೀರಿ. ಆ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ನಾವು ಭಗವದ್ಗೀತೆ ಯಾವ ರೀತಿ ನಾವು ಪೂಜೆ ಮಾಡ್ತೀರೋ ಅದಕ್ಕೆ ಅವಕಾಶ ಕೊಡ್ತೀರಿ ಅಂತ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ನಾವು ಚಾಂಪಿಯನ್ ಅಂತ ಹೇಳ್ತೀರಲ್ಲ, ದಲಿತರ ಚಾಂಪಿಯನ್ ಅಂತ. ಯಾಕೆ ಅಂಬೇಡ್ಕರ್ ಅವರ ಚುನಾವಣೆಗೆ ನಿಂತಾಗ ಮಹಾರಾಷ್ಟ್ರದಲ್ಲಿ ಸೋಲಿಸ್ತ್ರಿ? ಇನಾನಿಮಸ್ ಆಗಿ ಎಲೆಕ್ಟ್ ಮಾಡಬೇಕಾಯ್ತು. ಯಾಕೆ ಅವ್ರ ಮೇಲೆ ಕ್ಯಾಂಡಿಡೇಟ್ ಹಾಕಿದ್ರಿ? ಅವ್ರನ್ನ ಹೀನಾಯವಾಗಿ ಸೋಲಿಸ್ತಾರಲ್ಲ. ಸ್ವತಃ ನೆಹರೂರೇ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬಂದು ಚುನಾವಣೆಗೆ ಬಂದು ಅಂಬೇಡ್ಕರ್ ಅವರನ್ನ ಸೋಲಿಸಿ ಅಂತ ಪ್ರಚಾರ ಮಾಡಿದ್ರು ಕಾಂಗ್ರೆಸ್ ಅವರು. ಆಯ್ತು, ಅವ್ರಿಗೆ ಎಷ್ಟು ಕಾಂಗ್ರೆಸ್ ಅವ್ರಿಗೆ ದ್ವೇಷ ಇದೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವ್ರ ಮೇಲೆ, ಸೋತಾದ್ಮೇಲೆ ಬಿಟ್ರ? ಯಾರು ಸೋಲಿಸಿದ್ರು ಅವ್ರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನ ಕೊಟ್ರಿ. ಅಂಬೇಡ್ಕರ್ನ ಯಾಕೆ ನೀವು ನಮ್ಮ
ಅಂದ್ರೆ ನಾವು ದಲಿತರ ಪರವಾಗಿ ಅಂತ ಹೇಳ್ತಿರಲ್ಲ, ಯಾಕೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ನೀವು ಕೊಡ್ಲಿಲ್ಲ? ವಾಜಪೇಯಿ ಅವರು ರೆಕಮೆಂಡೇಶನ್ ಮಾಡಿದ್ರು ಭಾರತ ರತ್ನ ಕೊಡಬೇಕು ಅಂತೇಳಿ, ಕಾಂಗ್ರೆಸ್ ಅವ್ರು ಕೊಡಲಿಲ್ಲ. ಬಿಜೆಪಿ ಸಂಯುಕ್ತ ಸರ್ಕಾರ ಇದ್ದಾಗ ಭಾರತ ರತ್ನ ಕೊಟ್ಟಿದ್ದು. ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಇವ್ರ ಕುಟುಂಬದವ್ರನ್ನೆಲ್ಲ ಡೆಲ್ಲಿಯಲ್ಲಿ ಹಾಕಿದಾರಲ್ಲ, ನೆಹರೂನ, ಇಂದಿರಾ ಗಾಂಧಿನೆಲ್ಲ ಡೆಲ್ಲಿಯಲ್ಲಿ ಸಮಾಧಿಗಳು ಇದೆಯಲ್ಲ, ಎಲ್ಲ 20 ಎಕರೆ 30 ಎಕರೆ 50 ಎಕರೆ ಎಲ್ಲ ಕೊಟ್ಟಿದ್ದೀರಲ್ಲ. ಅಂಬೇಡ್ಕರ್ ಅವ್ರಿಗೆ 3 ಅಡಿ 6 ಅಡಿ ಕೊಡ್ಲಿಲ್ಲ ನೀವು? ಅವ್ರನ್ನ ವಾಪಸ್ ಮಹಾರಾಷ್ಟ್ರ ತಗೊಂಬರ್ಬೇಕಾಯ್ತು.